ಮಡಿವಾಳರ ಗುರುತು ಏಕೀಕರಣಕ್ಕೆ ಕರೆ. ಜಾತಿ ಕಾಲಂ 9ರಲ್ಲಿ ಮಡಿವಾಳ ಎಂದೇ ಬರೆಯಿರಿ. ಕಲಬುರಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ರಾಜ್ಯವ್ಯಾಪ್ತಿಯಾಗಿ ನಡೆಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ ಸಮುದಾಯದ ಸದಸ್ಯರಿಗೆ ಮಹತ್ವದ ಮನವಿಯನ್ನು ಸಲ್ಲಿಸಿದೆ. ಕಲಬುರಗಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ಅವರು ಹೇಳಿದರು, ಗಣತಿದಾರರು ಮನೆ ಮನೆಗೆ ಬರುವಾಗ ಸಮೀಕ್ಷೆಯ 9ನೇ ಕಾಲಂನಲ್ಲಿ ಸರ್ಕಾರದ ಗೆಜೆಟ್ ನಂಬರ್ A903 ಪ್ರಕಾರ ಮಡಿವಾಳ ಎಂದು ಮಾತ್ರ ನಮೂದಿಸಬೇಕು. ನಮ್ಮ ಸಮುದಾಯವನ್ನ ಆಗಸ, ಪರೇಟ ಚಾಲಕ, ದೋಬಿ, ರಜಕ ಇತ್ಯಾದಿ ವಿವಿಧ ಹೆಸರುಗಳಿಂದ ಗುರುತಿಸಲಾಗುತ್ತಿದೆ. ಆದರೆ ಇನ್ನು ಮುಂದೆ ಈ ಎಲ್ಲಾ ಹೆಸರುಗಳನ್ನ ಬಿಟ್ಟು ಕೇವಲ ಮಡಿವಾಳ ಎಂದು ದಾಖಲಿಸಲು ಸಮಾಜದ ಪ್ರತಿಯೊಬ್ಬರು ಗಮನ ಹರಿಸಬೇಕು. ಅವರು ಇನ್ನಷ್ಟು ಮಾತನಾಡಿ, ಸಮೀಕ್ಷೆಯ ನಿಖರತೆ ಹಾಗೂ ಸಮಾಜದ ಏಕತೆಗಾಗಿ ಈ ವಿಷಯ ಅತ್ಯಂತ ಅಗತ್ಯವೆಂದು ತಿಳಿಸಿದರು. ಸಮುದಾಯದ ಪ್ರತಿಯೊಬ್ಬರು ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿ ಜಾತಿ ಕಾಲಂ 9ರಲ್ಲಿ ಮಡಿವಾಳ ಎಂದೇ ನಮೂದಿಸಬೇಕು ಎಂದು ಸಂಘ ಒತ್ತಾಯಿಸಿದೆ. ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ನನ್ನ ಹೆಸರು. ಇವತ್ತು ಈ ದಿನ ಈ ಪ್ರೆಸ್ ಮೀಟ್ ಮಾಡುವ ಉದ್ದೇಶ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆನ ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ. ಈ ನಮ್ಮ ಮಡಿವಾಳ ಬಂಧುಗಳು ಈ ಬೀದರ್ನಲ್ಲಿ ಯಾವುದೇ ಗೊಂದಲಗಳು ಒಳಗಾಗದೆ, ಯಾಕೆಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ 60 ಪ್ರಶ್ನೆಗಳು ನಾವು ಅವ್ರು ಕೇಳೋ ಸಂದರ್ಭದಲ್ಲಿ ಹಿಂದೂ ಅನ್ನೋ ಜಾಗದಲ್ಲಿ ಯಾವ ವರ್ಗ ಸೇರ್ಕೊಂತೀವಿ ಅಂತಂದಾಗ ಹಿಂದೂ ಮಾಡಿ, ಜಾತಿ ಅಂತ ಕಾಲಂ ಬಂದಂತ ಸಂದರ್ಭದಲ್ಲಿ ಮಡಿವಾಳ ಅಂತ ಮಾಡಿ, ಯಾಕೆರೆ ನಮ್ಮಲ್ಲಿ ಇನ್ನು ಈ ಒಂದು ಭಾಗದಲ್ಲಿ ಲಿಂಗಾಯತ ಮಡಿವಾಳ ಅಂತ ಜಾಸ್ತಿ, ಯಾಕೆರೆ ಪ್ರಾಂತ್ಯ ವರ್ಗದಲ್ಲಿ ಅವರವರ ಲಿಂಗಾಯತರು ಮತ್ತೊಬ್ರು ಇದ್ದ ಸಂದರ್ಭದಲ್ಲಿ ಅವರ ಪ್ರೇರಣೆ ಒಳಗಾಗಿ ಕೆಲವೊಂದು ಅಚಾತುರ್ಯ ಆಗಿದೆ. ಈ ಸಂದರ್ಭದಲ್ಲಿ ಆ ಅಚಾತುರ್ಯನ ಕಂಟಿನ್ಯೂ ಮಾಡಬಾರ್ದು ಅಂತ ನಾನು ಒಂದು ಮನವಿ ಇಲ್ಲಿನ ಈ ಭಾಗದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು, ಸೆಕ್ರೆಟರಿಗಳು ಇದನ್ನೆಲ್ಲ ಮನಗಂಡು ಒಂದು ಒಳ್ಳೆಯ ಒಂದು ಯೋಜನೆ ರೂಪಿಸಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕು ಅಂತ ಈ ತಮ್ಮ ಮೂಲಕ, ಈ ಪ್ರೆಸ್ ಮೂಲಕ ನಾನು ಆ ಒಂದು ನಮ್ಮ ಏನು ಸಂಘಗಳಿದಾವೆ ಅವ್ರಿಗೆಲ್ಲ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ನಾನು ಸಮಾಜದಲ್ಲಿ ಬಹಳಷ್ಟು ಹೆಸರನ್ನು ನೋಡಿದೆ. ನಾನು ಇವತ್ತ ಮಡಿವಾಳ ಅಂತ ಹೇಳಿ ಏನು ಹೆಸರು ಇವತ್ತ ಕಾಲಂ ನಂಬರ್ 903 A ಅಂತ ಹೇಳಿ ಬರ್ಸುವಂತ ಇವತ್ತ ನಮ್ಮ ಮುಂದೆ ಬರೋ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಆಗಲಿ, ರಾಜಕೀಯ ಆಗಲಿ ಬರೋ ದಿನಗಳಲ್ಲಿ ಹೆಲ್ಪ್ ಆಗ್ತದ. ಎಲ್ಲರಿಗೂ ನಾವು ಹಳ್ಳಿಯಿಂದ ಎಲ್ಲರಿಗೂ ತಿಳಿಸೋದೇನ, ಗ್ರಾಮ ಪಂಚಾಯತಿಯಲ್ಲಿ, ನಗರಸಭೆಯಲ್ಲಿ ಕೂಡ ಎಲ್ಲ ಕಡೆ ನಾವು ತಿಳಿಸೋದ್ ಮೇಲದ. ಯಾಕಂದ್ರೆ ಅವ್ರಿಗೆ ಆದಷ್ಟು ಮಟ್ಟಿಗೆ ನಾವು ಮಡಿವಾಳ ಅಂತೇಳಿ ಅವ್ರು ಕೇಳಿದ್ರು, ಮಡಿವಾಳ ಗೋಬಿ ಇದೆ, ಮಡಿವಾಳ ಯಾಕೆ ಕಾಲಂ ನಂಬರಲ್ಲಿ ಮಡಿವಾಳ ಬರೆದ್ರೆ ಮಾತ್ರ ನಾವು ಆ ಕೆಟಗರಿ ಸೇರ್ತಾವೆ. ನಾವು ಮಡಿವಾಳ ಸಂಖ್ಯೆಯಲ್ಲಿ ಎಷ್ಟಿರ್ತಾವ ಅಂತ ಹೇಳಿ ಕೂಡ ಗೊತ್ತಾಗ್ತದ. ಈಗ ನಾವು ಬಹಳಷ್ಟು ನೋಡಿದೆವು, ತೆಲಂಗೆ ಇದೆ, ಕೋಲಾರ ಇದೆ, ಮತ್ತೆ ಬಹಳಷ್ಟು ಹೆಸರುಗಳಿದೆ. ಹಾಗಾಗಿ ಅವರು ಕರೆಯುವಂತ ಹೆಸರು ಯಾವುದೇ ಇರಲಿ, ಆದ್ರೆ ನಾವು ಕೂಡ ಎಲ್ಲ ಕಾಲದಲ್ಲಿ ನಮ್ಮ ಏನು ಸಂಖ್ಯೆಯಲ್ಲಿ ಬರ್ತದ ಮಡಿವಾಳ ಅಂತೇಳಿ ಬರ್ಸ್ಬೇಕು ಅಂತೇಳಿ ನಾವು ಮತ್ತೊಮ್ಮೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ. ಹಾಗೂ ಎಲ್ಲ ಪೇಪರ್ ಮಾಧ್ಯಮದವರಿಗೆ ಮತ್ತೆ ಎಲ್ಲ ಬಂದಂತ ನಮ್ಮ ಸಮಾಜ ಕುಲ ಬಂದ್ರೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.